ಶಿವನ ಅರ್ಧ ಸ್ವರೂಪ ಇವರು. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳಿತಿರುವವರು. ಇನ್ಸ್ಟಾಗ್ರಾಮಲ್ಲಿ ನಾನು ಯಾವತ್ತೂ ನನ್ನ ಹೆಸರನ್ನ ಹಿಂದೆ ನಾನು ಡಬಲ್ ಮೀನಿಂಗ್ ಅಂತ ಸೇರಿಸ್ಕೊಂಡಿಲ್ಲ. ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ನನ್ನನ್ನು ನಾನು ಹೆಣ್ಣು ಅಂತ ಬಿಟ್ಟು ಗುರುತಿಸ್ಕೊತೀನಿ. ಬೈಬಲ್ತು ನನಗೆ ಆಗಿದೆ. ನನ್ನ ಸೆವೆಂತಲ್ಲಿ ಇದ್ದಾಗಲೇ ನಾನು ಒಂದು ಬಾಯ್ ಮೇಲೆ ನನ್ನ ಕ್ರಶ್ ಆಗಿದೆ. ಲೋಕದಲ್ಲಿ ಬದುಕ್ತಾ ಇದೆ. ನಾನು ಫುಲ್ ಹೆಣ್ಣಾಗ್ಬಿಟ್ಟಿದ್ದೀನೇನೋ, ನಾನು ಆ ಥರ ಇದ್ದೀನೇನೋ, ಈ ಥರ ಇದ್ದೀನೇನೋ ಅಂತ. ಅಲ್ಲಿ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ. ಎಲ್ಲ ಹೋಗ್ಬಿಟ್ಟು ಫೈನಲ್ ಕೊಡ್ಬಿಟ್ಟೆ. ಓಕೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಟ್ಟೆ. ಹೋದರೆ ಹೋಗಲಿ ಸಾಯೋ ಬದುಕು ನಮದು. ಶಿವನ ಅರ್ಧ ಸ್ವರೂಪ ಇವರು. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳಿತಿರುವವರು. ಇವರ ಜೀವನವನ್ನು ಇವರೇ ರೂಪಿಸಿಕೊಂಡಿರುವವರು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡ್ತಿರುವವರು ಅವರೇ ಡಬಲ್ ಮೀನಿಂಗ್ ಜಾನು. ಅವರ ಜೀವನ ಚರಿತ್ರೆಯನ್ನು, ಅವರ ಬಗ್ಗೆ, ಅವರ ವ್ಯಕ್ತಿತ್ವವನ್ನು ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕೆ ಹೆಸರಲ್ಲೇ ಡಬಲ್ ಮೀನಿಂಗ್ ಜಾನು ಅಂತ? ಆ್ಯಕ್ಚುಲಿ ನನ್ನ ಹೆಸರು ಬಂದ್ಬಿಟ್ಟು ಜಾನು. ಓಕೆನಾ, ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಯಾವತ್ತೂ ನನ್ನ ಹೆಸರನ್ನ ಹಿಂದೆ ನಾನು ಡಬಲ್ ಮೀನಿಂಗ್ ಅಂತ ಸೇರಿಸ್ಕೊಂಡಿಲ್ಲ. ನಾನು ಕೇಳೋಕ್ಕಂತ ಒಗಡು ನೋಡ್ಬಿಟ್ಟು ಎಲ್ಲರೂ ಆ ಟೈಟಲ್ ಕೊಟ್ಬಿಟ್ರು. ಕೇಳಿ. ಓಕೆ, ನೀವು ಈಗ ಹೆಣ್ಣಾಗಬೇಕು, ಹೆಣ್ಣಾಗಿ ಕನ್ವರ್ಟ್ ಆಗ್ತಾ ಇದ್ದೀರಾ ಅಂದಾಗ ಮನೇಲಿ ಸಪೋರ್ಟ್ ಇತ್ತಾ? ಆ್ಯಕ್ಚುಲಿ ನನ್ನ ಮನೇಲಿ ಇದುವರೆಗೂ ಸಪೋರ್ಟ್ ಇಲ್ಲ. ಯಾರೂ ಮಾತಾಡ್ಸೋದಿಲ್ಲ. ನಾನು ಕಾಲ್ ಮಾಡಿದ್ರೆ ಯಾಕೆ ಕಾಲ್ ಮಾಡಿದ್ಯಾ, ಏನು ಬೇಕಾಗಿತ್ತು, ನಿಮ್ಮ ಹತ್ರ ಎಲ್ಲ ಮಾತಾಡೋದು ನನಗೆ ಇಂಟ್ರೆಸ್ಟ್ ಇಲ್ಲ, ಕಾಲ್ ಕಟ್ ಮಾಡು ಅನ್ನೋದೆಲ್ಲನಿದೆ. ಬಟ್ ಮಾತಾಡ್ಸಲ್ಲ ಯಾರು. ಓಕೆ, ಮೊದಲು ಚಿಕ್ಕ ವಯಸ್ಸಲ್ಲಿ ಎಷ್ಟು ನಿಮ್ಮ ಇಟ್ಟಿದ್ದ ಹೆಸರೇನು ಚಿಕ್ಕ ವಯಸ್ಸಿನಲ್ಲಿ? ಅದು ಬೇಡ ಅನಿಸುತ್ತೆ. ನನ್ನ ಗಂಡಲಿಂದ ಇವಾಗ ಹೆಣ್ಣಾದಾಗ ನಾನು ಇವಾಗ ನನ್ನನ್ನು ನಾನು ಹೆಣ್ಣು ಅಂತ ಬಿಟ್ಟು ಗುರುತಿಸ್ಕೊತೀನಿ. ಆ ಹೆಸರಾಗಲಿ, ಆ ಹೆಸರು ಹಿಂದೆ ಇರೋಕ್ಕಂತ ನನ್ನ ಹಿಂದೆ ಇರೋಕ್ಕಂತ ನನಗೆ ಅದು ಯಾವುದು ಹೇಳ್ಕೊಳಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಅದು ಒಂಥರ ಅನಿಸುತ್ತೆ. ಓಕೆ, ನಿಮಗೆ ಯಾರ ಜೀವನದಲ್ಲಿ ಯಾವಾಗ ಅನ್ನಿಸ್ತು ನಾನು ಗಂಡಲ್ಲ, ನಾನು ಹೆಣ್ಣು ನಾನು ಹೆಣ್ಣಾಗಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ನಾನು ಬೈಬಲ್ತು ನನಗೆ ಆಗಿದೆ. ನನಗೆ ಯಾವಾಗಲೂ ಹುಡುಗಿಯರ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋದೇ ನನಗೆ ಬಂದಿಲ್ಲ. ನನ್ನ ಸೆವೆಂತಲ್ಲಿ ಇದ್ದಾಗಲೇ ನಾನು ಒಂದು ಬಾಯ್ ಮೇಲೆ ನನ್ನ ಕ್ರಶ್ ಆಗಿತ್ತು. ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನಲ್ಲೇ ಕಾಣಿಸೋಕ್ಕಂಥ ಒಂದು ಚೇಂಜಸ್ಸು. ನಾನು ಹೆಣ್ಣು. ನಾನು ಹೆಂಗೆ ಅಂತ ಹೇಳ್ದ ಅಂದರೆ ನಾನು ಕನಸಿನ ಲೋಕದಲ್ಲಿ ಬದುಕ್ತಾ ಇದೆ. ನಾನು ಫುಲ್ ಹೆಣ್ಣಾಗ್ಬಿಟ್ಟಿದ್ದೀನೇನೋ, ನಾನು ಆ ಥರ ಇದ್ದೀನೇನೋ, ಈ ಥರ ಇದ್ದೀನೇನೋ ಅಂತ ಬಿಟ್ಟು ನಾನು ಒಬ್ಬಳೇ ಇದ್ದಾಗ ನಾನು ಸೀರೆ ಹಾಕ್ಕೊಳ್ಳೋದು, ಲಿಫ್ಟಿಕ್ ಹಾಕ್ಕೊಳ್ಳೋದು, ಯಾವುದಾದ್ರೂ ಒಂದು ಮೂವಿ ನೋಡ್ತಾ ಅಂತ ಹೇಳಿದ್ರೆ ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿರೋಕ್ಕಂಥ ಹೀರೋಯಿನ್ ಬಂದ ಅಂತೇಳಿದ್ರೆ ಅದೇ ನಾನು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡೋದು, ಅದೆಲ್ಲ ನಾನು ಮಾಡ್ತಾಯಿದ್ದೆ. ಕೆಲವೊಂದು ಟೈಮಲ್ಲಿ ಅದಾಗುತ್ತೆ ತಾನೇ, ನಾವೇನು ಮಾಡ್ತಾ ಇರ್ತೀವಲ್ವ, ಕೆಲವೊಬ್ರಿಗೆ ಸಡನ್ನಾಗಿ ನೋಡಿದ್ರೆ ಅದು ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹೌದು, ಹೌದಲ್ವಾ? ನನಗೆ ಆ್ಯಕ್ಚುಲಿ ನನ್ನ ಸಿಬ್ಲಿಂಗ್ಸು 3 ಜನ ಸಿಸ್ಟರು, ಒಬ್ಬ ಅಣ್ಣ. ನಾನು ನಮ್ಮ ಸಿಸ್ಟರ್ಸ್ ಬಟ್ಟೆ ಎಲ್ಲ ಯೂಸ್ ಮಾಡೋವಾಗ, ಅವ್ರ ಮೇಕಪ್ ಐಟಮ್ಸ್ ಯೂಸ್ ಮಾಡೋವಾಗ ನಮ್ಮ ಸಿಸ್ಟರ್ ಒಬ್ಬರು ನಾನು ನೋಡಿದ್ರು. ನೋಡಿಬಿಟ್ಟು ಅವರು ನಮ್ಮ ಅಮ್ಮನಿಗೆ ಹೇಳಿದ್ರು, ಇವನು ಯಾಕೋ ಈ ಥರ ಮಾಡ್ತಾ ಇದ್ದಾನೆ, ಯಾಕೋ ಈ ಥರ ಡ್ರೆಸ್ಸಿಂಗ್ ಹಾಕ್ಕೊತಾ ಇದ್ದಾನೆ. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ. ಹೌದಲ್ಲ? ಅವರು ಇವ್ನ ಮೈ ಮೇಲೆ ಏನೋ ಬಂದ್ಬಿಟ್ಟೆ, ದೆವ್ವ ಇರ್ಬೋದೇನೋ, ಅದು ಇರ್ಬೋದೇನೋ ಅಂತೇಳ್ಬಿಟ್ಟು ಸುಮಾರು ದೇವಸ್ಥಾನಗಳಿಗೆ, ಸುಮಾರು ಮಸೀದ್ಗಳಿಗೆ ಅಲ್ಲೆಲ್ಲ ಕರ್ಕೊಂಡೋಗಿ ನನಗೆ ಒಂದೊಂದು ದೇವಸ್ಥಾನದಲ್ಲಿ 15 ದಿನ ಇಡೋದು, 20 ದಿನ ಇಡೋದು. ತುಂಬ ಹಿಂಸೆ. ನಾನು 7th ಸ್ಟಾರ್ಟ್ ಆಯಿತು, 7 ಕಂಪ್ಲೀಟ್ ಆಯ್ತಲ್ವಾ, 8th, 9th, 10th ಈ 3 ವರ್ಷ ನಾನು ಆಲ್ಮೋಸ್ಟ್ ಅಲ್ಲೂ ನಾನು ಹಾಸ್ಪಿಟ್ಲಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಕಳ್ಕೊಂತ ಮನೆಯಲ್ಲಿ ಇವನು ಈ ತರ ಟ್ರಾನ್ಸ್ಜೆಂಡರ್ ಆಗ್ತಾ ಇದಾರೆ ಅಂತ ಗೊತ್ತಿಲ್ಲದೆ ಬೇರೆ ಏನೋ ಅಂತ ಅನ್ಕೊಂಡಿದ್ದಾರೆ. ಅದ್ರಲ್ಲಿ ಏನ್ ಗೊತ್ತಾ, ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇರುವಾಗೆಲ್ಲ ಅವ್ರಿಗೆ ಅಬೋರ್ಷನ್ ಜಾಸ್ತಿ ಆಗ್ತಾ ಇತ್ತು. ಇದಕ್ಕೂ ಇವ್ರಿಗೂ ಏನೋ ಸಂಬಂಧ ಇದೆ, ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ ಅಂತ ಬಿಟ್ಟು ಫುಲ್ಲು ಚಿತ್ರ ಹಿಂಸೆ. ನಿಮ್ಗೆ ಗೊತ್ತು ತಾನೇ, ಇವಾಗ ಸ್ವಾಮೀಜಿಗಳಲ್ಲೆಲ್ಲ ಕರ್ಕೊಂಡು ಹೋದ ಅಂತೇಳಿ ಅವರು ಬೇವಿನ ಸೊಪ್ಪು ತಗೊಂಡ್ಬಿಟ್ಟು ಹೊಡಿಯೋದು, ಭತ್ತ ತಗೊಂಡ್ಬಿಟ್ಟು ಹೊಡಿಯೋದು.
ಅದೆಲ್ಲ ಹಿಂಸೆ ಸ್ಟಾರ್ಟ್ ಆಯಿತು. ನಾನು 10th ಸೂಸೈಡ್ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೆ ಎಷ್ಟು ಪ್ರೆಸರ್ ಆಗಿಬಿಟ್ಟಿತ್ತು ಅಂತ ಹೇಳ್ದ ಅಂದರೆ ನಾನು ಯಾವ ಹುಡುಗನ ಲವ್ ಮಾಡ್ತಿದ್ದೆ ಅವ್ನು ನಮ್ಮ ಮನೆಗೆ ಬಂದ್ಬಿಟ್ಟು ಹೇಳ್ಬಿಟ್ಟ. ಓಕೆ, ನೀವು ಚಿಕ್ಕಲ್ಲಿ ಕ್ರಶ್ ಅಂತ ಹೇಳಿದ್ರಲ್ಲ. ಓಕೆ, ನಿಮ್ಮ ತಮ್ಮ ನಾನು ಲವ್ ಮಾಡ್ತೀನಿ ಅಂತ ಬಿಟ್ಟು ನಮ್ಮ ಅಣ್ಣನ ಮುಂದೆ ಬಂದ್ಬಿಟ್ರೆ, ನಿಮ್ಮ ತಮ್ಮ ನನ್ನ ಮನೇಲಿ ಬಂದ್ಬಿಟ್ಟು ಹೇಳ್ಬಿಟ್ಟು ನಿಮ್ಮ ತಮ್ಮ ನಾನು ಲವ್ ಮಾಡ್ತೀನಿ ಅಂತ ಬಿಟ್ಟು ಹೇಳ್ತಾನೆ. ಓಕೆ, ಇದು ಹೆಂಗೆ ಸಾಧ್ಯ ಹಂಗೆ ಹಿಂಗೆ ಅಂತ ಬಿಟ್ಟು ಅವ್ನು ಹೇಳಿದಾಗ ಲೈಕ್ ನಂದು 10th ರಿಸಲ್ಟು. ಓಕೆನಾ, ಮನೆಯಲ್ಲಿ ನಾನು ಇವಾಗ ಬರಂದ ಅಂತೇಳಿ ಎಲ್ಲರೂ ಹಿಡ್ಕೊಂಬಿಟ್ಟು ಹೊಡೆಯಷ್ಟು ಕೋಪ ನನ್ನ ಮೇಲೆ, ಹಿಂಗೆ ಮಾಡಿದ್ದಾನೆ ಅಂತ. ಬಟ್ ನಾನು ಏನು ಮಾಡಲಿ, ನನಗೆ ಏನೂ ಲೈಕ್ ಗೊತ್ತಾಗಲಿಲ್ಲ. ಹೋಗ್ಬಿಟ್ಟು ಫೈನಲ್ ಕುಡಿದ್ಬಿಟ್ಟೆ. ಓಕೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಟ್ಟೆ. ಫೈನಲ್ ಕುಡಿದೆ. ಅದಾದಮೇಲೆ ಮನೇಲಿ ಕೂಡಿಸ್ಬಿಟ್ಟು ಹಂಗಲ್ಲ ಹಿಂಗೆಲ್ಲ ಅಂತಬಿಟ್ಟು ಹೇಳಿದ್ರು. ಅದಾದಮೇಲೆ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಬಿಟ್ಟು ತುಂಬ ಇಷ್ಟ. ನಮ್ಮ ಮನೇಲಿ ಬೇಡ, ಇವ್ನು ಗಂಡ್ಸ್ ಥರ ಇರಬೇಕು, ಎಲೆಕ್ಟ್ರಿಷಿಯನ್ನೇ ಮಾಡಬೇಕು, ಗಂಡಸ್ರ ಕೆಲಸ ಮಾಡಬೇಕು ಅಂತಬಿಟ್ಟು ಎಲೆಕ್ಟ್ರಿಷಿಯನ್ಗೆ ಜಾಯಿನ್ ಮಾಡಿಸಿದ್ರು. ಅಲ್ಲಿ ಎಲ್ಲ ಹುಡುಗರು ಲೈಕ್ ನಾನು ಓದಿದ್ದೆಲ್ಲ ನಮಗೆ ಮನೇಲಿ ಸ್ವಲ್ಪ ಗಂಡ್ಸ್ ಥರ ಇರಬೇಕು ಅಂತಬಿಟ್ಟು ನನಗೆಲ್ಲ ಓದಿಸಿರೋದು ಬಾಯ್ಸ್ ಕಾಲೇಜು, ಬಾಯ್ಸ್ ಸ್ಕೂಲಲ್ಲೇ. ಇವಾಗ ITದಲ್ಲಿ ಎಲ್ಲ ಬಾಯ್ಸು. ಲೈಕ್ ನನಗೊಂಥರ ಅನ್ಕಂಫರ್ಟೇಬಲ್ ಹುಡುಗಿ ಥರ ಫೀಲ್ ಮನಸ್ಸಲ್ಲಿ ಇತ್ತು. ಲೈಕ್ ಎಲ್ಲ ಹುಡುಗರು ನಾನು ತುಂಬ ರೇಗ್ಸೋರು. ನೀನು ಈ ಥರ ಆ ಥರ, ನನಗೊಂಥರ ಫೀಲು. ನೋಡು, ಅವ್ನು ಚಕ್ಕ ನಡ್ದಂಗೆ ನಡೀತಾನೆ, ಈ ಜನ ನಡ್ದಂಗೆ ನಡೀತಾನೆ, ನನ್ನ ಜೊತೆ ಬಂದುಬಿಡ್ತೀಯಾ? ಹುಡುಗಿಯರು ಮಾಡೋಕ್ಕಂಥ ಕೆಲಸ ತುಂಬ ಜಾಸ್ತಿ ಮಾಡ್ತದೆ. ಅವ್ರ ಮಾನ ಮರ್ಯಾದೆ ಇಂಪಾರ್ಟೆಂಟ್. ನನಗೆ ಹುಡುಗ ಮಾಡೋಕ್ಕಂಥ ಕೆಲಸ ಯಾವುದೂ ಬರಲ್ಲ. 1 ತಿಂಗಳು ಹೆಂಗೋ ಗಣೇಶ ಎಲ್ಲೆಲ್ಲಿ ಇರ್ತಾನೆ ಅಲ್ಲೆಲ್ಲ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡೋದು. ಅವಾಗ ನನಗೆ ಯಾವಾಗ ಬೇಕು ಪಾರ್ಟೀಸಲ್ಲಿ ತುಂಬ ಗ್ರ್ಯಾಂಡಾಗಿ ರೆಡಿ ಆಗೋದು, ಹೋಗೋದು, ಪಾರ್ಟೀಸ್ ಮಾಡೋದು. ಯಾಕೆ ನಾನು ಚೇಂಜ್ ಆಗಬಾರ್ದು ಅಂತ ಬಿಟ್ಟು ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟೆ.